ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚೇತನ, ಎಲ್ಲ ರೆಡಿ ಆಗಿದೆಯಮ್ಮ? ಎಲ್ಲ ರೆಡಿ. ಪುರೋಹಿತರು ಬರೋದೊಂದು ಬಾಕಿ. ಕೂತ್ಕೊಳ್ಳಿ ನೀವು. ಅಪ್ಪ, ವಿಶ್ವ ಇಲ್ಲಮ್ಮ? ವಿಶ್ವ ಅವರೇ, ಜಾನು, ನೀನು ಇಲ್ಲಿರೋದು ಸೇಫ್ ಅಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಜಯಂತ್ ಅವ್ರು ಇಲ್ಲಿ ಬಂದ್ಬಿಡ್ಬೋದು. ನೀನು ತೋಟದ ಮೇಲೆ ಇರ್ತೀಯ. ಆದರೆ ಇಲ್ಲಿ ತುಂಬ ಕೆಲಸ ಇದೆ ಕಣೋ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಇಲ್ಲಿರೋದು ಸೇಫ್ ಅಲ್ಲ. ನೀನು ತೋಟದ ಮನೆಗೆ ಹೋಗಿರೋ ನಾನು ಕಾಲ್ ಮಾಡ್ತೀನಿ. ಸರಿ. ಅಪ್ಪ, ಪುರೋಹಿತರಲ್ಲಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಬಂದರು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ತ್ಕೊಡಿ. ಪೂಜೆ ಶುರು ಮಾಡ್ಬೋದೇ? ಹಾಂ, ಶುರು ಮಾಡಿ. ಹೇಳಪ್ಪ, ಕೈ ಒರೆಸ್ಕೊ. ಸೇವಾಕರ್ತಸ್ಥ ಅಸ್ತಂ ಪ್ರಾಕ್ಷಾಳ್ಯ ಅಚ್ಯುತಾಯ ಸ್ವಾಹ, ಓಂ ಅನಂತಾಯ ಸ್ವಾಹ, ಓಂ ಶ್ರೀ ಗೋವಿಂದಾಯ ಸ್ವಾಹ. ಹರೇ ಓಂ. ಈ ಪವಿತ್ರವನ್ನು 4ನೇ ಬೆರಳಿಗೆ ಹಾಕೊಳ್ಳಪ್ಪ. ನಿಮ್ಮ ಗುರು ಹಿರಿಯರನ್ನ, ತಾಯಿಯನ್ನು ಪ್ರಾರ್ಥನೆ ಮಾಡಗಳಪ್ಪ. ಸರ್ ನೋಡಿ, ನೀವು ಹೀಗೆ ನನಗೆ ಕೈ ಮುಗಿಬಾರ್ದು. ಹಾಗೆ ನೋಡಿದ್ರೆ ನನ್ನಿಂದ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ನೋವು ಅನುಭವಿಸಿದ್ದೀರಾ. ನಾನು ನಿಮ್ಗೆ ಸಾರಿ ಹೇಳಬೇಕು. ಇಲ್ಲ ಸರ್, ನಿಮ್ಮಿಂದ ಅಲ್ಲ, ನನ್ನಿಂದ ನೀವು ತುಂಬ ನೋವು ಅನುಭವಿಸಿದ್ದೀರ. ಅದು ಯಾಕೆ ನಿಮ್ಮ ತಾಯಿ ನನ್ನಂಥ ಕೆಟ್ಟ ಜಾತಕದವ್ರ ಜೊತೆ ನಿಮ್ಮ ಮದುವೆ ಮಾಡೋಕ್ಕೆ ಹೊರಟ್ರೋ ಗೊತ್ತಿಲ್ಲ. ಅವ್ರ ಜೀವನೇ ಹೊರಟೋಯ್ತು. ನೋಡಿ, ನಿಮ್ಮ ಬಗ್ಗೆ ನೀವೇ ಹೀಗೆಲ್ಲ ಹೇಳ್ಕೋಬಾರ್ದು. ಹಣೆ ಬರಹನ ದೇವ್ರು ಬರಿಬೋದು, ಆದರೆ ನಮ್ಮ ಬದುಕನ್ನ ನಾವೇ ಬರಿಬೇಕು. ಈ ಜನ ಆಡೋ ಮಾತು, ಅವರ ಕೆಟ್ಟ ದೃಷ್ಟಿ, ಇದೆಲ್ಲ ನಮ್ಮ ಮನಸ್ಸಿಗೆ ಹಚ್ಕೋಬಾರ್ದು. ಯಾರು ಏನೇ ಹೇಳಿ, ನಾವು ಮುಂದೆ ನುಗ್ತಾ ಇರಬೇಕು. ಹಾಗೆ ನೋಡಿದ್ರೆ ನಿಮ್ಮ ಜಾತಕನೇ ತುಂಬ ಒಳ್ಳೆ ಜಾತಕ. ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು ನಾನು ಮತ್ತೆ ಬದುಕು ಬಂದಿದ್ದೀನಿ. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಅಕಸ್ಮಾತ್ ನಿಮ್ಮ ಮದುವೆ ನನ್ನ ಜೊತೆ ಫಿಕ್ಸ್ ಆಗದೆ ಹೋಗಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಿಮ್ಮ ಯಜಮಾನ್ರೂ ನಿರಪರಾಧಿ ಅಂತ ಪ್ರೂವ್ ಆಗ್ತಾ ಇರಲಿಲ್ಲ. ಎಲ್ಲದಕ್ಕೂ ನಿಮ್ಮ ಒಳ್ಳೆ ಗುಣ, ನಿಮ್ಮ ಒಳ್ಳೆ ಜಾತಕನೇ ಕಾರಣ. ಸರಿಯಾಗಿ ಹೇಳಿದ್ರಿ ಸರ್. ನಾನು ಯಾವಾಗಲೂ ಹಂಗೆ ಹೇಳ್ತಾ ಇರ್ತೀನಿ, ಆದರೆ ಇವರೇ ಆ ಕಿತ್ತೋಗಿರೋ ಜಾತಕದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನೋಡಿ ಭಾವನಾ ಅವರೇ, ಇವತ್ತೇ ಈ ಕ್ಷಣನೇ ಆ ಭಾವನೆನ ನಿಮ್ಮ ಮನಸ್ಸಿಂದ ಕಿತ್ತು ಬಿಸಾಕಿ. ನಿಮ್ಮದು ಎಂಥ ತಾಯಿ ಹೃದಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ತಾಯಿ ಇಲ್ಲದೆ ಇರೋ ನನ್ನ ಮಗಳಿಗೆ ತಾಯಿ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದೀರ. ಹಣ, ಆಸ್ತಿ ಯಾವುದಕ್ಕೂ ನೀವು ಆಸೆ ಪಟ್ಟವರೇ ಅಲ್ಲ. ಇಂಥ ಗುಣನೇ ಅಲ್ವಾ ನನ್ನ ತಾಯಿ ನಿಮ್ಮಲ್ಲಿ ನೋಡಿ ನಿಮ್ಮನ್ನ ಇಷ್ಟಪಟ್ಟಿದ್ದು. ರಿಯಲಿ ಯು ಆರ್ ಅ ವಂಡರ್ಫುಲ್ ವುಮನ್. ಹಾಗೆ ನನ್ನಿಂದ ನೀವು ನೋವು ಪಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ. ಸರ್, ದಯವಿಟ್ಟು ಕೈ ಮುಗಿಬೇಡಿ. ನೀವಿಷ್ಟೆಲ್ಲ ದೊಡ್ಡ ಮಾತಾಡೋದು ಸರಿ ಇಲ್ಲ. ನೀವು ನನಗೆ ಕೆಲಸ ಕೊಟ್ಟು ಬದುಕು ಕೊಟ್ರಿ. ಈಗ
ನನ್ನ ಗಂಡನ ಕಾಪಾಡಿರೋ ದೇವ್ರು ನೀವು. ನಿಮ್ಮಿಂದ ಇಷ್ಟೆಲ್ಲ ಹೊಗಳ್ಸ್ಕೊಳ್ಳೋದಕ್ಕೆ ನಾನು ಅರ್ಹಳಲ್ಲ. ಅಣ್ಣ ನಿನ್ನ ಸುಮ್ಮನೆ ಹೊಗಳ್ತಿಲ್ಲ ಭಾವನಾ. ನೀನು ಏನೇನೆಲ್ಲ ಮಾಡಿದ್ಯಾ ಅಂತ ಅಣ್ಣನಿಗೆ ಗೊತ್ತಿರೋದಕ್ಕೆ ಅವನು ಇಷ್ಟೆಲ್ಲ ಹೇಳ್ತಿರೋದು. ಹಾಗೆ ನಾನು ಸುಮಾರು ಸಲ ನಿನಗೆ ಅವಮಾನ ಮಾಡಿದ್ದೀನಿ, ನಿನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ. ನನ್ನ ಕಡೆಯಿಂದನೂ ಸಾರಿ. ಪರವಾಗಿಲ್ಲ ಸೌಪರ್ಣಿಕ ಅವರೇ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತಲ್ಲ, ನನಗಷ್ಟೇ ಸಾಕು. ಭಾವನಾ, ಬಹುಶಃ ಇದೇ ನಮ್ಮ ಕೊನೆ ಭೇಟಿ ಅನಿಸುತ್ತೆ. ನಾನು ಖುಷಿನ ಸೌಪರ್ಣಿಕನ ಕರ್ಕೊಂಡೋಗಿ ಫಾರಿನಲ್ಲಿ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ಸರ್ ಯಾಕೆ ನೀವೆಲ್ಲ ಇಲ್ಲೇ ಇರ್ಬೋದಲ್ವಾ? ಇಲ್ಲ ಸಿದ್ದು, ನಾನು ಇಲ್ಲೇ ಇದ್ದರೆ ಈ ಕೈ ಘಟನೆ ಎಲ್ಲ ಮತ್ತೆ ಮತ್ತೆ ನೆನಪಿಗೆ ಬರ್ತಾನೆ ಇರುತ್ತೆ. ಜಾಗ ಬದಲಾದರೆ ಮನಸ್ಸು ಬದಲಾಗುತ್ತೆ. ಹಾಗೆ ಆ ರವಿಶಂಕರ್ ಬಂದು ನಮ್ಮ ಯಾರಿಗೂ ಮತ್ತೆ ತೊಂದರೆ ಕೊಡಬಾರ್ದಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಇದ್ದೀನಿ. ನೀವೇನೇ ನಿರ್ಧಾರ ತಗೊಂಡ್ರು ತುಂಬ ಯೋಚನೆ ಮಾಡಿ ತಗೋತೀರಾ ಅಂತ ನನಗೆ ಗೊತ್ತು. ನಿಮಗೆ ಅಲ್ಲಿರೋದು ಸರಿ ಅನಿಸಿದ್ರೆ ಹಾಗೆ ಮಾಡಿ. ಮತ್ತೆ ನಿಮ್ಮಿಬ್ಬರಿಗೂ ಒಂದು ಹೊಸ ಜೀವನ ಸಿಕ್ಕಿದೆ. ನೀವು ನನಗೋಸ್ಕರ ಅಲ್ಲ, ಖುಷಿಗೋಸ್ಕರ ಅಲ್ಲಿ ಬಂದು ಖುಷಿ ಜೊತೆ ಸಮಯ ಕಳೆದ್ರೆ ನೀವಿಬ್ಬರು ಖುಷಿಯಾಗಿರೋದನ್ನು ನೋಡಿ ನಾನು ಖುಷಿ ಪಡ್ತೀನಿ. ಖಂಡಿತ ಬರ್ತೀವಿ ಸರ್. ನಮಗೂ ಮುದ್ದಮ್ಮನ ನೋಡದೇ ಇರೋದಕ್ಕಾಗೋದಿಲ್ಲ. ಖಂಡಿತ ಬರ್ತೀವಿ. ಸರಿ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಪ್ಪ ಒಂದು ನಿಮಿಷ. ಭಾವನಮ್ಮ, ಸಿದ್ದು ಅಪ್ಪ, ನಾವು ನಿಮ್ಮಿಬ್ರನ್ನ ತುಂಬ ಮಿಸ್ ಮಾಡ್ಕೋತೀನಿ. ಅಳ್ಬೇಡ ಪುಟ್ಟ. ನೋಡು, ಈಗ ಅಪ್ಪ ಬಂದಿದ್ದಾರಲ್ಲ, ನೀನು ಅವ್ರ ಜೊತೆ ತುಂಬ ಖುಷಿಯಾಗಿರ್ತೀಯ. ನಾನು ಸಿದ್ದು ಅಂಕಲ್ ನಿನಗೆ ಆಗಾಗ ಫೋನ್ ಮಾಡ್ತಾ ಇರ್ತೀವಿ. ಮುದ್ದಮ್ಮ ಹುಷಾರು. ಲಕ್ಷ್ಮೀ ನಿವಾಸ